ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎ ಕೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನಾ ಮಾಡು ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ರೀ. ಇದು ನೆಕ್ಸ್ಟ್ ಡೇ ಗೋವಾಗೆ ಹೋಗಿದ್ದು ಅಂತೂ ನೀವು ಲಾಸ್ಟ್ ಡೇ ವ್ಲಾಗಲ್ಲಿ ನೋಡೇ ಇದ್ದೀರಿ. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗ್ ರೀ. ಸ್ವಲ್ಪ ಪ್ಲೇಸಸ್ ಇದ್ದು ಅಂಥೇಳಿ ಅಡ್ಡಾಡೋದು ಸ್ವಲ್ಪ ನಾವು ಹೊಂಟಿದ್ದು ರೀ. ಆಮೇಲೆ ಇದು ಹೋದು ನೋಡ್ರಿ ಕೋಕೋ ಬೀಚಿಗೆ ಏನೋ ಇದು ಡಾಲ್ಫಿನ್ ತೋರಿಸ್ತೀನಿ, ಆಮೇಲೆ ಅದೇನೇನೋ ಆಗೋಡ ಫೋರ್ಟ್ ಏನೇನೋ ಅಂದರು. ಬಟ್ ದೂರಿಂದನೇ ತೋರಿಸಿದ್ರು, ಎಲ್ಲ ವೇಸ್ಟ್ ಅಂತ ಅನಿಸಿತು. ಬಟ್ 1 ಅವರ್ ಅಂತ ಹೇಳಿ 40 ಮಿನಿಟ್ಸ್ ಅಷ್ಟೇ ಕರ್ಕೊಂಡು ಹೋಗಿದ್ರು, ಅದು ವೇಸ್ಟ್ ಅಂತ ಅನಿಸಿತು. ಬಿಟ್ರೆ ಬೀಚ್ ಮಾತ್ರ ಚೆನ್ನಾಗಿತ್ತು, ಬೀಚ್ ಇಷ್ಟ ಆಯಿತು ನನಗೆ. ಮತ್ತು ಹೋಗಿದ್ದು ನೋಡ್ರಿ ನಾವು. ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಜೊತೆ ಸ್ವಲ್ಪ ರೀಲ್ಸ್, ಆಮೇಲೆ ಫೋಟೋಶೂಟ ಎಲ್ಲ ಮಾಡಿಕೊಂಡು ಆಮೇಲೆ ಹೊರಟು ರೀ. ನನಗಂತೂ ಫುಲ್ ಭಯ ಆಗೋಯ್ತು, ಯಾಕಂದ್ರೆ ನೀರಲ್ಲಂತೂ ನಾ ಈ ರೀತಿ ಹೆಚ್ಚು ಹೋಗಂಗಿಲ್ಲ. ಮತ್ತು ನಾ ಈ ರೀತಿ ಫುಲ್ ಸಮುದ್ರ ನಡುವೆ ಕರ್ಕೊಂಡು ಹೋದ್ರೆ ಯಾರಿಗೆ ತಾನೇ ಭಯ ಆಗಲ್ಲ. ಒಬ್ಬೊಬ್ರಿಗೆ ಅದೇ ಮಜಾ ಇರುತ್ತೆ ರೀ, ಎಂಜಾಯ್ಮೆಂಟ್ ಆಗುತ್ತೆ. ಬಟ್ ಒಬ್ಬೊಬ್ರಿಗೆ ಅದು ನಾ ಸೈಡ್ಗೆ ಹೋಗ್ತೀನೋ ಇಲ್ಲೋ ಈ ರೀತಿ ನನಗಂತೂ ಫುಲ್ ಭಯ ಆಗಾಗ್ತಿತ್ತು. ಫಸ್ಟ್ ಟೈಮ್ ನನ್ನ ಮಗ ಮಮ್ಮಿ ಏನಾಗೋದಿಲ್ಲ ಸುಮ್ಮ ನೀರು ಐತದು ಅಂತ ಹೇಳಿ ಅಂದ್ಬಿಟ್ಟ. ಭಾಳ ಖುಷಿ ಆಯಿತು, ನನ್ನ ಮಗ ಎಷ್ಟು ದೊಡ್ಡವ ಆಗಿದಾನ ಅಂತ ಹೇಳಿ. ಆಮೇಲೆ ನಮ್ಮ ಆರ್ಯ ಜೊತೆ ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲ ತಕ್ಕೊಂಡು ನೋಡ್ರಿ. ಇವ್ರು ಮಾತ್ರ ಆರಾಮಾಗಿ ಕುಂತು ಬಿಟ್ಟಾರ ಎಂಜಾಯ್ಮೆಂಟ್ ಮಾಡ್ಕೊತ. ಭಯ ಬೀಳ್ತಿದ್ದೀನಿ ನಾನು ಒಬ್ಬಾಕಿನ. ನಮ್ಮ ಆರ್ಯ ನನಗೆ ಪದೇ ನೋಡಿ ಸ್ವಲ್ಪ ಧೈರ್ಯ ಹೇಳಾಗ್ತಿದ್ದ. ಆಮೇಲೆ ಇದು ಮ್ಯೂಸಿಯಮ್, ಹಳೆ ಜೈಲ, ಆಮೇಲೆ ಗೋವಾ ಹಳೆ ಜೈಲ, ಆಮೇಲೆ ಇದೇನು ಪ್ಯಾಲೇಸ್ ಅದೇನೇನೋ ತೋರಿಸಿದ್ರಿ. ಬಟ್ ಡೈರೆಕ್ಟ್ ಹೋಗಿ ತೋರಿಸ್ಬೇಕಲ್ಲ, ಸ್ವಲ್ಪ ಮುಂದಿಂತ್ರ ಎಲ್ಲ ವೇಸ್ಟ್ ಅಂತ ಅನಿಸಿತ್ತು. ಆಮೇಲೆ ಬಂದುಬಿಟ್ಟ ನಾವು ಸ್ವಲ್ಪ ಎಳ್ನೀರು, ಮ್ಯಾಂಗೋ ಐಸ್ ಕ್ರೀಮ ಎಲ್ಲ ತೊಗೊಂಡು ರೀ. ಆಲ್ರೆಡಿ ಟೈಮ್ ಆಗಿತ್ತು. ಆಮೇಲೆ ಬೀಚಿಗೆ ಹೋದ್ರೆ ಯಾರು ತಾನ ಹಂಗೆ ಬರ್ತಾರೋ, ಸ್ವಲ್ಪ ಪ್ರೀತಿ ಮಾಡೋರ ಹೆಸ್ರು ಇಲ್ಲ ಏನಾದರೂ ಕಿತಾಪತಿ ಮಾಡ್ಕೊಂಬರ್ಬೇಕಲ್ಲ. ಹೀಗಾಗಿ ನಾನು ನಮ್ಮ ಹಸ್ಬೆಂಡ್ ಅವ್ರ ಹೆಸ್ರು ಬರೆಯಾಗ್ತಿದ್ದೆ ರೀ. ಬರೆದ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ಮಾಡಿಕೊಂಡು ವಿಡಿಯೋಸ್ ಎಲ್ಲ ಮಾಡಿಕೊಂಡು. ನಮ್ಮ ಆರ್ಯ ಅಂತೂ ನೋಡ್ರಿ ಬರೀ ಲೇಸ್ ಕುರ್ಕುರಿ ಅದು ಇದು ಸ್ನ್ಯಾಕ್ಸ್ ಎಲ್ಲ ಕಡೆ ನೋಡ್ರಿ. ಐಸ್ ಕ್ರೀಮ್ ಹೆಂಗೆ ತುಂಬ್ಕೊಂಡು ನನ್ನ ಮುಖ ಎಲ್ಲ. ನನ್ನ ತಮ್ಮ ಹೋಗಿಬಿಟ್ಟು ಟ್ಯಾಟು ತೊಗೊಂಬಂದನ್ರಿ. ಅದು ಏನೋ ನೀರು ಹಾಕಿರ ಹೋಗಿಬಿಡುತ್ತೆ ಆ ರೀತಿ ಟ್ಯಾಟು. ಬಟ್ ಆಮೇಲೆ ನಾವು ಆಗೋಡ ಫೋರ್ಟಿಗೆ ಹೋದ್ವು ರೀ, ನೋಡಬೇಕು ಹೆಂಗೈತಿ ಅಂತ ಹೇಳಿ. ಆಮೇಲೆ ಎಲ್ಲ ತಿರುಗಾಡಿದ್ವು. ಹಂಗೆ ತಿರುಗಾಡೋ ಪ್ಲೇಸ್ ಎಲ್ಲ ಚಲೋ ಇತ್ತು. ಬಟ್ ಅದೇ ಎಲ್ಲ ರೊಕ್ಕ ಸಲುವಾಗಿ ಎಲ್ಲ ಏನೇನೋ ಇದ ಅಂತ ಸುಳ್ಳು ಹೇಳ್ತಾರೆ. ಬಟ್ ಅದೇನು ನಮಗೇನು ಸರಿ ಅನಿಸಿಲ್ಲ. ಆಮೇಲೆ ಎಲ್ಲ ತಿರುಗಾಡ್ಕೊಂಡು ನಾವು ಎಲ್ಲ ಅನ್ನೋಕ್ಕೇನಿಲ್ಲ 1-2-3 ಪ್ಲೇಸಿಗೆ ಹೋದ್ವು ರೀ. ಆಮೇಲೆ ಹೋಗ್ಬಿಟ್ಟು ನೈಟ್ ನಮ್ಮ ತಮ್ಮಗ ಅಶ್ವಿನಿಗೆ ಆಮೇಲೆ ನಮ್ಮ ಮರ್ಯಾಗ ಊಟ ಮಾಡಿಸೋದಿತ್ತು. ಊಟ ಮಾಡಿಸ್ಬಿಟ್ಟು ನಾವು ಕೆಸಿನೋ ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯೆನ್ಸ್. ನನ್ನ ಹಸ್ಬೆಂಡ್ ಅವರು 1-2 ಟೈಮ್ ಹೋಗಿದ್ದಾರೆ. ಆಮೇಲೆ ಅವ್ರಿಗೆ ಊಟ ಮಾಡಿಸಿ ಬಿಟ್ಟು ಅವ್ರಿಗೆ ಮಲಗಿಸ್ಬಿಟ್ಟು ಆಮೇಲೆ ನಾವು ಇದಕ್ಕೆ ಕಸಿನೋ ಹೊರಟು ರೀ. ಏನೋ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ಲೆಲ್ಲ ಜನ ನೋಡಿ ನನಗಂತೂ ಇಲ್ಲಿ ಮಾತಾಡ್ಬಾರ್ದ, ಬರೀ ಇಂಗ್ಲೀಷ್ ಮಾತಾಡ್ಬೇಕಾ ಹಿಂದಿ ಮಾತಾಡ್ಬೇಕಾ ಇನ್ನೂ ತಿಳಿವಾತಾಗಿತ್ತು. ಬಟ್ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಬೆಳಗ್ಗೆ 4 ಗಂಟೆಗೆ ಹೋದ್ವು ರೀ ನಾವು, 11:30 ಹೋಗ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡ್ರಿ ನಮ್ಮ ಆರ್ಯ ಸ್ವಲ್ಪ ಟಾಯ್ಸ್ ತಂದಿದ್ನಲ್ಲ, ಅದು ಆಟ ಆಡಿಸೇ ಇರಲಿಲ್ಲ ಪಾಪ. ಅವಂಗೆ ಟೈಮೇ ಸಿಕ್ಕಿರಲಿಲ್ಲ. ಚೆಕ್ಔಟ್ ಮಾಡೋ ದಿನ 4ನೇ ದಿನಾನ ನಾವು ಹೋಗ್ಬಿಟ್ಟು ಅವಂಗೆ ಆಟ ಆಡ್ಸೋಕೆ ಸ್ವಲ್ಪ ಟೈಮ್ ಬೇಕಂತ ಹೇಳಿ ಹೋಗ್ಬಿಟ್ಟು ಅವಂಗೆ ನಾನು ಅಷ್ಟೇ ಹೋಗಿದ್ದು. ಅವ್ರ ಪಪ್ಪ ರೂಮಲ್ಲೇ. ಇವತ್ತು 4ನೇ ದಿವಸ ರೀ. ನಾವು ಬೆಳಿಗ್ಗೆ ಚೆಕ್ಔಟ್ ಆಗೋದಿತ್ತು, ಬೀಚ್ ಕಡೆ ಬಂದೇವಿ. ಯಾಕಂತಂದ್ರೆ ನೋಡಿರಿ ನೀವು ನಮ್ಮ ಆರ್ಯಾಗ ಆಡ್ಸಾಕತ್ತೀನಿ. ಹೀಗಾಗಿ ಪಾಪ ಅವ್ಗೆ ಕರ್ಕೊಂಬರಕ್ಕೆ ಟೈಮೇ ಸಿಗಲಿಲ್ಲ, ಹೀಗಾಗಿ ಬಂದೇವಿ. ಆಲ್ರೆಡಿ ನಾ ಬ್ಯಾಗ್ ಪ್ಯಾಕ್ ಮಾಡಿಟ್ಟು ಎಲ್ಲ ರೆಡಿ ಒಳಗೆ ಬಂದುಬಿಟ್ಟಿದ್ದೀರಿ. ಸ್ವಲ್ಪ ಡ್ರೆಸ್ ಚೇಂಜ್ ಮಾಡೋದಿತ್ತು ಅಷ್ಟೇ, ಬಿಟ್ಟರೆ ಎಲ್ಲ ರೆಡಿನೇ ಇತ್ತು. ಚೆಕ್ಔಟ್ ಅಂತೂ ಮಾಡಿಬಿಟ್ಟಿದ್ದು ನಾವು ರೂಮ್. ಆಮೇಲೆ ಸ್ವಲ್ಪ ಅವ್ರ ಪಪ್ಪ ಬರೋಣ ರೀಲ್ಸ್ ಎಲ್ಲ ಸ್ವಲ್ಪ ಶೂಟ್ ಮಾಡಿಕೊಂಡು ಆಮೇಲೆ ನಂಗೆ ಇದು ರೋಡ್ ನೋಡೋದು ಇಷ್ಟ ಆಸೆ ಇತ್ತಲ್ಲ, ಭಾಳ ಆಸೆ ಇತ್ತು. ಲಾಸ್ಟಿಗೆ ನೋಡೇ ಬಿಟ್ಟೆ ನಾನು. ಪಂಜಿಮ್ ರೋಡ್ ಅಂತ ಹೇಳ್ತಾರೆ. ಇದು ದೊಡ್ಡ ಫುಲ ಏನು ಸೇತುವೆ ಐತೆ, ಮಸ್ತ್ ಐತಿ. ನನಗೆ ಆಸೆ ಇತ್ತು ನೋಡೋದು. ಆಮೇಲೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ರೀ ನಾವು. ಊಟ ಮಾಡಿಕೊಂಡು
ಡೈರೆಕ್ಟ್ ಇನ್ನೊಂದು ಪ್ಲೇಸ್ ಇತ್ತು, ಚರ್ಚ ಎಲ್ಲ ನಾವು ಮ್ಯೂಸಿಯಮ್ಮ ಎಲ್ಲ ನೋಡೋದಿತ್ತು. ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟು ಊಟ ಮಾಡಿ ಅಲ್ಲಿ ಚರ್ಚ್ ಕಡೆ ಹೋದ್ವು ರೀ. ಹಳೆ ಚರ್ಚ್ ಮತ್ತು ಹೊಸ ಚರ್ಚ್ ಅಂತ ಎರಡಿತ್ತು. ನೋಡಿಕೊಂಡು ಚೆನ್ನಾಗಿತ್ತು. ಬಟ್ ಆಮೇಲೆ ನೋಡಿಕೊಂಡು ಫೋಟೋಶೂಟ ಹೆಚ್ಚು ಮಾಡಿಕೊಂಡು ಇಲ್ಲೇ ಮಾಡಿಕೊಂಡು ರೀ ನಾವು ಫೋಟೋಶೂಟ್ ಮಾಡಿಕೊಂಡು ಎಲ್ಲ ಜನ ಎಲ್ಲ ಬಂದಿದ್ದರು. ಏನೋ ಓಕೆ ಓಕೆ ಅಂತ ಅನಿಸಿತು. ಓಕೆ ಓಕೆ ಅಂತ ಯಾಕೆ ಅನಿಸಿತಪ್ಪ ಅಂತಂದ್ರೆ ನಮ್ಮ ಆರ್ಯನ ಕರ್ಕೊಂಡು ಹೋಗಿದ್ದು. ಆಮೇಲೆ ಹೆಂಗಿರ್ಬೇಕಂದ್ರೆ ತಿರ್ಗಾಡೋಕೆ, ಆಮೇಲೆ ನಮ್ಮ ಚಿಕ್ಕ ಮಕ್ಳು ಇದ್ರೆ ಅಂದ್ರೆ ಒಟ್ಟು ಇದಾಗೋದಿಲ್ಲ, ಕಂಫರ್ಟಬಲ್ ಇರಂಗಿಲ್ಲ ರೀ. ಯಾಕಂದ್ರೆ ಪಾಪ ಅವ್ರಿಗೂ ಬಿಸಿಲಲ್ಲಿ ತ್ರಾಸಾಗತ್ತೆ, ನಮಗೂ ಆಗುತ್ತೆ. ಅವಂತೂ ಅವ್ರ ಪಪ್ಪನ ಒಟ್ಟು ಬಿಡುವಲ್ಲಾಗಿದ್ರಿ. ಪಪ್ಪ ಎತ್ಕೋ 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 ಅಂಥೇಳಿ ಅಳೋದು ಮಾಡಾಕ್ತಿದ್ದ. ಹಿಂಗಾಗಿ ಎಲ್ಲಿ ಹೋದ್ರೂ ಅವ್ರ ಪಪ್ಪಗೆ ಯಾಕೆ ಬರೋಕೆ ಇಷ್ಟ ಆಗಲ್ಲ ಅಂದ್ರೆ, ನಮ್ಮ ಆರ್ಯದಂತೂ ಇದ್ದೇ ಇರುತ್ತೆ, ಪಪ್ಪನ ಎತ್ಕೋಬೇಕು. ನಾ ಎತ್ಕೊಂಡ್ರೆ ಬೇರೆದವ್ರು ಎತ್ಕೊಂಡ್ರೆ ಒಟ್ಟು ಅವು ಬರೋಂಗಿಲ್ಲ. ಹೀಗಾಗಿ ನೋಡ್ರಿ ಎಷ್ಟು ಬಿಸಿಲಿತ್ತು ಅಂಥೇಳಿ. ಬಿಸಿಲಂತೂ ಅಷ್ಟೊಂದು ಬಿಸಿಲು ನಾನು ನೋಡೇ ಇಲ್ಲ, ಅಷ್ಟೊಂದು ಬಿಸಿಲಿತ್ತು ರೀ ಅಲ್ಲಿ. ಆಮೇಲೆ ನೋಡ್ರಿ ನಮ್ಮ ಆರ್ಯ ಕಂಟಿನ್ಯೂ ಅಳಾಗ್ತಿದ್ದ. ಆಮೇಲೆ ನಾವು ಹಳೆ ಚರ್ಚಿಗೆ ಹೋದ್ವು ರೀ. ಹೊಸ ಚರ್ಚಿಗೆ ಹೋದ್ವಿ ರೀ. ಹೊಸ ಚರ್ಚಿಗೆ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಮ್ಯೂಸಿಯಮ್ ಎಲ್ಲ ಅಡ್ಡಾಡಿಕೊಂಡು. ಬಟ್ ನನಗೇನೂ ಅರ್ಥ ಆಗಿಲ್ಲ ಆ ಮ್ಯೂಸಿಯಮಲ್ಲಿ. ಬಟ್ ಆಮೇಲೆ ಸ್ವಲ್ಪ ಮ್ಯಾಂಗೋ ಬೇಕಿತ್ತು. ಮ್ಯಾಂಗೋ ಅಂತೂ ನಾ ಬಂದಾಗಿಂದ ಮ್ಯಾಂಗೋನ 4-5 ಡೇಸ್ ಮ್ಯಾಂಗೋನೇ ತಿಂದೀನಿ ರೀ. ಯಾಕಂದ್ರೆ ಸ್ವಲ್ಪನೂ ಹುಳಿ ಇಲ್ಲ, ಏನಿಲ್ಲ, ಕೊಬ್ಬರಿ ತಿಂದಂಗೆ ಇರ್ತಾವೆ. ನನಗಂತೂ ಭಾಳ ಇಷ್ಟ ಆಯಿತು. ಮತ್ತು ನೆಕ್ಸ್ಟ್ ನೋಡ್ರಿ ನಾವು ಹೊರಟು ರೀ. ಹೋಗಬೇಕಾದ್ರೆ ಹಿಂಗೆ ಅನ್ಸಾಗ್ತಿತ್ತು, ಯಾವಾಗ ಹೋಗಲಿ ಮನೆಗಂತ ಅನ್ಸಾಗ್ತಿತ್ತು. ಹೋಗಬೇಕಾದ್ರೆ ಖುಷಿನೂ ಆಯಿತು, ಯಾಕಂದ್ರೆ ಅಷ್ಟೊಂದು ಟೈಮ್ ವೇಸ್ಟ್ ಆಯ್ತು ನಮ್ದು ಗೋವಾಲಿ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ ನಂಗಂತೂ ಹುಷಾರಿರಲಿಲ್ಲ, ಅದರಲ್ಲೇ ಟೈಮ್ ಹೊಂಟಿತ್ತು ನನಗೆ. ಆಮೇಲೆ ನೈಟ್ ಬೆಳಗಾವಿಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ನೋಡ್ರಿ ನಮ್ಮ ತಮ್ಮ ನಾವೆಲ್ಲ ಪಾನ್ ಮಸಾಲ ತೊಗೊಳಾಗ್ತಿದ್ದು, ಅದೇನೋ ಸ್ಪೆಷಲ್ ಅಂತ ಹೇಳಿ. ಇದು ನಾವು ನಿಯಾಜಲ್ಲಿ ಊಟ ಮಾಡಿಕೊಂಡು ರೀ. ಆಮೇಲೆ ಪಾನ್ ಮಸಾಲ ತೊಗೊಂಡು ನನ್ನ ತಮ್ಮಗಂತೂ ಕಂಟಿನ್ಯೂ ನಮ್ಮ ಮನೆಗೆ ಬಂದಾಗಿಂದ್ರೂ ಪಾನ್ ಅಂದ್ಕೊಂಡು ರೂಢಿ ಆಗಿಬಿಟ್ಟಿತ್ತು ರೀ. ಹೀಗಾಗಿ ಅಲ್ಲಿಗೆ ಹೋದ್ಮೇಲೂ ಟೇಸ್ಟ್ ಚೆನ್ನಾಗಿತ್ತು. ಪಾನ್ ಮಸಾಲ ಮಾಡಿಕೊಟ್ರಲ್ಲ, ಚೆನ್ನಾಗಿತ್ತು, ಏನಿಲ್ಲ. ಆಮೇಲೆ ನೆಕ್ಸ್ಟ್ ನಾವು ಈಗ 11:30-12 ಆಗಿತ್ತು ರೀ ಟೈಮ್. ಊಟ ಮಾಡಿಕೊಂಡು ನಾವು ಹೊರಗೆ ಹೋದ್ಮೇಲೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ರೀ, ಆ ರೀತಿ ನಮ್ಮ ಟೈಮ್ ಹೊಂಟಿತ್ತು. ಟೈಮ್ 12 ಆಗಿ ಹೋಗೈತೆ ರೀ. ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಹಾಕ್ಸಕ್ಕಂತೇಳಿ ಕುಂತೇವಿ. ಟ್ರಿಪ್ ಎಲ್ಲ 4 ಡೇಸ್ ಮುಗೀತು. ಮತ್ತೀಗ ಮನೆಗೆ ಹೋಗೋದು ಟೈಮ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೆಂಗಿತ್ತ ಎಕ್ಸ್ಪೀರಿಯನ್ಸ್ ಟ್ರಿಪ್? ಮಸ್ತ್ ಇತ್ತು, ಭಾಳ ಚಲೋ ಅನ್ಸಿತ್ತು. 4 ಡೇಸ್ ಹೆಂಗೆ ಹೋಯ್ತು ಅಂತ ಗೊತ್ತಾಗಿಲ್ಲ. ಭಾಳ ಹೌದು, ನಮಗೂ ಫಸ್ಟ್ ಎಕ್ಸ್ಪೀರಿಯನ್ಸ್. ಮತ್ತು ನಾವು ಗೋವಾಕ್ಕೆ ಹೋಗಿದ್ದು, ನಾನು ಫಸ್ಟ್ ಟೈಮ, ನನ್ನ ಮಗನೂ ಫಸ್ಟ್ ಟೈಮ. ಅವ್ರ ಪಪ್ಪ ಹೋಗಿದ್ರೆ ಒಂದು 3-4 ಟೈಮ್ ಹೋಗಿದ್ದಾರೆ. ಮತ್ತು ಈಗಿನೂ ಫಸ್ಟ್ ಟೈಮ್, ನನ್ನ ತಮ್ಮನೂ ಫಸ್ಟ್ ಟೈಮ್ ರೀ. ಇಷ್ಟ. ಮತ್ತು ಸಿಗೋಣಂತ ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು.